ನಮಗೆ ಮಧ್ಯಾಹ್ನ ಅಲ್ಲಿಂದ 12 ಗಂಟೆ 1 ಗಂಟೆ ಅಷ್ಟರಲ್ಲೇನೆ ಗೊತ್ತಾಯಿತು ಸರ್. ಅವರು ನಮ್ಮ ಯಜಮಾನ್ರಿಗೆ ಹೇಳಿದ್ರು, ನಮಗೆ ಕೂಲಿಗೆ ಹೊರಟೋಗಿದ್ವಿ, ಅಲ್ಲಿಂದ ಬರೋದು ಇನ್ನೂ ಅರ್ಧ ಗಂಟೆ ಲೇಟು, 1-2 ಗಂಟೆ ಆಗೋಯ್ತು ಸರ್. ಅಲ್ಲಿಂದ ಕೇಳ್ಕೊಂಡು ಪುನಃ ಅಲ್ಲಿಂದ ಬರೋದು ಇಲ್ಲಿಂದ ಬಸ್ಸಲ್ಲಿ ಬರೋದು ಇನ್ನೂ ಲೇಟು ಸರ್. ನಾವು ದೂರ ನಮ್ಮೂರು, ಅಲ್ಲಿಂದ ಬರಬೇಕು ಸರ್. ಏನು ವಿಚಾರಕ್ಕೆ ಹಿಂಗಾಗಿರೋದು? ನಮ್ಗೆ ಗಲಾಟೆ ಆಗಿತ್ತು ಸರ್. ಗಂಡ ಹೆಂಡ್ತಿರಿಗೆ ಯಾವಾಗಲೂ ಇದ್ದುತ್ತೆ ಗಲಾಟೆ ಆಯ್ತಿತ್ತು. ನಾವು ಬುದ್ಧಿವಾದ ಎಲ್ಲ ಹೇಳಿ ಕಳಿಸ್ತಿದ್ವು. ಬೇಡ ಇವತ್ತೊಂದು ದಿನ ಇರವ, ನಾಳೆ ಹೋಗುವಂತೆ ಅಂತಂದರೆ, ಇಲ್ಲ ನಾನು ಹೋಗ್ತೀನಿ, ಇವತ್ತೊಂದು ದಿನ ಎಲ್ಲ ಒಪ್ಕೊಂಡವ್ರೆ, ನಾನು ಹೋಯ್ತೀನಿ, ಇನ್ನು ಈ ಥರ ಗಲಾಟೆ ಮಾಡೋದಿಲ್ಲ ಅಂತ ಅಂದ್ಬಿಡುತ್ತೆ, ಎಲ್ಲ ಗೋಗರ್ಕನೇ ನಾನು ಹೋಯ್ತೀನಿ ಕವ್ವ ಅಂತ ಅಂದ್ಬಿಡುತ್ತೆ. ಬಂದಿತ್ತು ಸರ್. ಮೊನ್ನೆ ದಿನ ಬಂದಿದ್ದು. ಗಲಾಟೆ ಎಲ್ಲ ಚೆನ್ನಾಗಿ ಅವನಿ ಅಂತ ಅಂದ್ಬಿಟ್ಟು ಹೇಳ್ಬಿಡುತ್ತೆ. ಹೊರಟೋದ್ಮೇಲೆ ಶುಕ್ರವಾರ ಹಬ್ಬದಿಂದ ಅಂತ ಅಂದ್ಬಿಡುತ್ತೆ. ನಮ್ಮ ಊರಿಗೆ ಬಂದಿತ್ತು ಸರ್. ಶುಕ್ರವಾರ ಬಂದು ಶನಿವಾರ ಇದ್ದು ಬೆಳಿಗ್ಗೆ, ಶುಕ್ರವಾರ ನೈಟ್ ಇದ್ದು ಶನಿವಾರ ಬೆಳಿಗ್ಗೆ ನಾ ಕೆಲ್ಸಕ್ಕೆ ಹೋಗಿದ್ದು ಬರೋ ಗಂಟೆ ಇರವ ಅಂತ ಅಂದು. ಇಲ್ಲ ಕವ್ವ ಹೋಗ್ತೀನಿ ಅಂತ ಅಂದ. ಇಲ್ಲ ಇರವ, ನಾ 1 ಗಂಟೆ ಕೆಲಸದಿಂದ ಬರ್ತೀನಿ, 1-1:30ಗೆ ನಾ ಕಳಿಸ್ಕೊಡ್ತೀನಿ ಅಂದು. 1-2 ಗಂಟೆ ಕೆಲಸ ಬಿಟ್ಟು ಬಂದು ಒಂದು ಅರ್ಧ ಗಂಟೆ ಊಟ ಮಾಡ್ಕೊಂತ ಒಂದು ಗಳಿಗೆ ಚೆನ್ನಾಗಿ ಕೂತಿದ್ದು ನಿಂತಿದ್ದು ಮಾತಾಡ್ಕೊಂತ 3 ಗಂಟೆಗೆ ಕಡ್ದ. 3:15 ಹೊತ್ತಿಗೆ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿ ಊರಿಗೆ ಬಂದಿತ್ತು. ಪುನಃ 7:30 ಫೋನ್ ಮಾಡ್ದೆ, ಊರಿಗೆ ಓದಿಕ ನಾನು ಸೇಫ್ಟಿಯಾಗಿ ಓದಿ ಅಂತ ಹೇಳಿ, ಮನೆಗೆ ಬಂದವನಿ ಅಂತ ಫೋನ್ ಮಾಡಿ ಹೇಳಿದೆ. ಸರಿ ಆಯಿತು, ಜ್ಞಾನ ಹುಷಾರಾಗಕ್ಕವ ಅಂತ. ಪುನಃ ಫೋನ್ ಮಾಡೇ ಇಲ್ಲ. ಏನು ವಿಚಾರ ಗಲಾಟೆ ಆಗ್ತೈತಿ? ಇಬ್ಬರು ಗಲಾಟೆನೇ ಸಹ ಯಾವಾಗಲೂ ಇದ್ದುತ್ತೆ. ಸಂಶಯ, ಅವ್ರ ಜೊತೆ ಮಾತಾಡ್ತಿ ಇವ್ರ ಜೊತೆ ಮಾತಾಡ್ತಿ ಅಂತ ಸಂಶಯದಿಂದನೇ ಜಗಳ ಆಡ್ತಿದ್ದತ್ತು ಸರ್. ಅವರು ಗಂಡ ಕೇಳೋದು, ನಿನ್ನ ಕೆಲಸಕ್ಕೆಲ್ಲೂ ಹೋಗ್ಬೇಡ ಅಂತಂದ್ರೆ, ಏನು ತಂದು ಹೋಗ್ತೇನೆ, ಬಾಡಿಗೆ ದುಡ್ಡನ್ನು ಕೊಡ್ತಿರಲಿಲ್ಲ ಸರ್. ಆ ರೀತಿ ನಾವು ನಮ್ಮ ಕೈಲಾದತ್ತ ಸೊಸೈಟಿಲಿ ಅಕ್ಕಿ ಬಂದತ್ತ ಇವ್ರಿಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸ್ತಿದ್ದತ್ತು ಸರ್ ಎಲ್ಲನೂ. ಅದೇ ಫೋನಲ್ಲಿ ಮಾತಾಡ್ತಾ ಅಂತ ಗೊತ್ತಿಲ್ಲ ಸರ್. ಇವರು ಗಂಡ ಇರ್ತಾರವ ದಿನ ಕೂಳೆ ಮಾಡ್ತಾನೆ ಹೊಡಿತಾನೆ ಅಂತ ಹೇಳ್ತಿದ್ದಿತ್ತು ಸರ್. ನಮ್ಮ ಮಗಳು ಬಂದು ಹೇಳ್ತಿದ್ದ, ಫೋನ್ ಮಾಡಿದಾಗೆಲ್ಲ ಹೇಳ್ತಿದ್ದ. ಹೇಳಿದೆವು ಸರ್, ನಾವು ಬಂದು ಬುದ್ಧಿವಾದ ಎಲ್ಲ ಹೇಳಿ ಕಳಿಸಿದ್ವು. ಅಂಥದ್ರಲ್ಲಿ ಇಲ್ಲಿಗೂ ಬಂದು ಎಲ್ಲ ಹೇಳ್ಬಿಟ್ಟು ಹೋಗಿ ಆಯಿತು ಅಂತೆಲ್ಲ ಒಪ್ಕೊಂಡು ಲಾಸ್ಟಲ್ಲಿ ಈ ರೀತಿ ಮಾಡಿರೋದು ಸರ್. ನಿನ್ನೆ ನೈಸಾಗಿ ಚೆನ್ನಾಗಿ ಇರ್ತೀನಿ ಅಂತ ಅಂದ್ಬಿಡುತ್ತೆ. ಓನರೊಂದಿಗೆ ಕಾಲೆಲ್ಲ ಕಟ್ಕೊಂಡು ಇಲ್ಲಿಂದ ಆಚೆಗೆ ಏನು ಮಾಡಲ್ಲ, ನಾನು ಚೆನ್ನಾಗಿ ನೋಡ್ಕೊತೀನಿ ಆಂಟಿ, ಬಾಡಿಗೆ ದುಡ್ಡು ಕೊಡ್ತೀನಿ ನಾನು ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದಂತ. ನಮ್ಮ ಮಗಳೇ ಹೇಳ್ದಿತ್ತು ಮೊನ್ನೆ ದಿನ, ಈಗ ಚೆನ್ನಾಗವನಿ ಅಂತ. ಲವ್ ಮ್ಯಾರೇಜ್ ಸರ್. ಯಾವ ಫೋನಲ್ಲಿ ಪರಿಚಯ ಇರೋ ನನಗೆ ಗೊತ್ತಿಲ್ಲ ಸರ್. ಫೋನಿಂದ ಓಡೋಗಿದ್ದ. ಫೋನಿಂದ ಸಹ ಹೋಗಿರೋದು. ಫೇಸ್ಬುಕ್ಕು ಇದೋ ಫೋನ್ ಅದು ಯಾವುದೋ ಕಂಪ್ಯೂಟರ್ ಗೊತ್ತಿಲ್ಲ ಸರ್. ಅದು ನಾವು ಎಲ್ಲಿ ಹೊರಟೋದ ಅಂತ ಅಂದ್ಬಿಡುತ್ತೆ. ಅವತ್ತಿಗೂ ಕೂಲಿ ಕೆಲಸಕ್ಕೆ ಹೋಗಿದ್ದಿತ್ತು ಸರ್. ನಾವು ಕಬ್ಬು ಕಡಿಯೋಕೆ ಹೋಗ್ತಿದ್ದಿತ್ತು ನಮ್ಮ ಗಂಡ ಹೆಂಡ್ತಿರಿಬ್ರು. 5 ಗಂಟೆಗೆ ಕೂಲಿ ಮಾಡ್ಕೊಂತ ಮನೆಗೆ ಬಂದು ನೋಡಿದ್ರೆ ಇದ್ದಿರಲಿಲ್ಲ. ಮನೆ ಬೀಗ ಹಾಕಿತ್ತು. ಮನೇಲಿ ಹೋಗಿ ಬಟ್ಟೆಗಳೆಲ್ಲ ನೋಡಿದ್ವಿ, ಬಟ್ಟೆಗಳು ಇದ್ದಿರಲಿಲ್ಲ. ಆಗ ಬಟ್ಟೆಗಳೆಲ್ಲ ಇಲ್ವಲ್ಲ ಅಂತ ಅಂದ್ಬಿಡುತ್ತೆ. ಹೋಗಿ ಕೇಳ್ಬಿಟ್ಟು ಯಾವ ಊರಿಗಾರ ಹೋಗಿದ್ದಾಳಂತ ನಮ್ಮ ಎಲ್ಲ ನಂಟ್ರು ಎಲ್ಲ ಹುಡುಕಿದ್ರು, ಸಿಕ್ಕಿಲ್ಲ. ಸಿಕ್ತೋದಕ್ಕೆ 2 ದಿನ 3 ದಿನ ಆದಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕಿರ್ಗೋಳ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದಾಗ ಅವರು ಹುಡುಕ್ತೀನಿ ಕಣಮ್ಮ ಅಂತ ಅಂದ್ಬಿಟ್ಟು ಫೋಟೋ ಇಸ್ಕೊಂಡು ಆಧಾರ್ ಕಾರ್ಡಲ್ಲಿ ನೋಡ್ಬಿಟ್ಟುತ್ತೆ. ಆಗ ಅವರು ಕಂಪ್ಲೇಂಟ್ ಬರೆದು ಹುಡುಕಿ ಹಿಡ್ಕೊಂತ ಬಂದಿತ್ತು. ಕರೆಸಿದ್ರು ಸರ್. ಆವಾಗ ಅದು ಗೊತ್ತಾಯ್ದಟ್ಟಿಗೆ ನನಗೆ ಫೋನ್ ಮಾಡಿಸ್ಬಿಟ್ಟಿದ್ದು. ನಮ್ಮನ್ನ ಇಲ್ಲಿಗೆ ತುಮಕೂರಿಗೆ ಬರೋ ಹೇಳ್ಸ್ಕೊಂಡಿತ್ತು. ಬಂದು ನೈಸ್ ಮಾಡಿ ತಗೊಂಡೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸರ್. ಅಲ್ಲಿಗೆ ಅವಾಗ ಮದುವೆ ಆಗಿ ಪುನಃ ಒಂದು ಸ್ವಲ್ಪ ದಿನ ನಮ್ಮೂರಲ್ಲೇ ಇದ್ದಿತ್ತು ಸರ್. ಅಲ್ಲಿಂದ ನಾನು ಬಾಡಿಗೆ ರೂಮ್ ಮಾಡ್ಕೊಂತ ತುಮಕೂರಿಗೆ ಹೊರಟೋಯ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ಬಂದು ಇಲ್ಲಿ ಇರಿಸ್ಕೊಂಡಿದ್ದಿತ್ತು ಸರ್. ಅವ್ರ ತಾಯಿ ಮನೇಲಿ ಹೊಸ ದಿನ ಕರ್ಕೊಂಡೋಗಿ ಇರಿಸ್ಕೊಂಡಿದ್ದ. ಅಲ್ಲಿಗೂ ಹೋಗಿ ನೋಡ್ಕೊರೋಣ ಅಂತ, ಚೆನ್ನಾಗಿದ್ದಾರ ಹೆಂಗಂತ ನೋಡ್ಕೊರಮ್ಮ ಅಂತ ಅಂದ್ಕೆ ಅಲ್ಲಿ ಒಂದಿನ ಇದ್ದೆಲ್ಲ ನೋಡ್ಕೊಂಡೇ ಬಂದ್ಮು ಸರ್. ಅವ್ರ ತಾಯಿ ಮನೇಲಿ ಅಲ್ಲಿ ಚೆನ್ನಾಗೇ ನೋಡ್ಕೊತವ್ರೆ ಅಂತ ಹೇಳಿದಿತ್ತು. ಪುನಃ ಅಲ್ಲೂ ಇಲ್ದಂತಾನೆ ಲಾಸ್ಟಲ್ಲಿ ಇಲ್ಲಿ ತುಮಕೂರಿಗೆ ಬಂದಿತ್ತು. ಇಲ್ಲಿ ಬಾಡಿಗೆ ರೂಮ್ ಮಾಡ್ಕೊಂಡು ಇರ್ತೀನಿ ಅಂತ ಅಂದ್ಬಿಟ್ಟು ನಾವು ಇಲ್ಲೂ ಬಂದಿದ್ದೆವು. ಮಾರ್ಕೆಟಿಗೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಡೈಲಿ ಹೋಗ್ತಿದ್ದ. ಒಂದು ವಾರ ಹೋಯ್ತು ಅಂತಂದರೆ 3 ದಿನ ದುಡ್ಡು ಆಯಿತು ಅಂತಂದರೆ ಹೋಯ್ತಾನೆ ಸಹ ಕುಡ್ಕೊ ನಿಂತ್ಕೊತಿದ್ನಂತ. ನಮ್ಮ ಮಗಳು ಹಂಗಂತ ಹೇಳ್ತಿದ್ಲು. ಕುಡಿತಾನೆ ಅಂತ ಕುಡ್ದು ಹೊಡಿತಿದ್ದಿತ್ತು ಸರ್. ಆಗಲೂ ಇಲ್ಲ ಕೇಸ್ ಹಾಕಿ ಎಸ್ಕೇಪ್ ಹಾಕ್ಬಿಟ್ಟೆ ಸರ್. 6 ಆಗಬೇಕು ಸರ್.
ಎಲ್ಲ ಒಂದು ಕೈಲಿ ಒಂದು ಅವಳದು ಇದು ಶಾಸ್ತ್ರ ಮಾಡಿರೋ ಒಂದು ಉಂಗುರ ತಗೊಂಡಿದ್ದು, ಅದು ನಮ್ಮ ತಾಯಿಯವ್ರು ತಗೊಂಡಿದ್ದು ಸರ್. ಕಾಲು ಉಂಗುರ ಮಗಿಂದು ಕೂಡ ಇಲ್ಲಿದ್ದಾಗಲೇ ಚೆನ್ನಾಗಿ ಮಗ ಇದ್ದಾಗಲೇ ಅದ್ರ ಕೈಯಿಂದ ಬಳೆ ಕಾಲಿನದೆಲ್ಲನೂ ಬಿಚ್ಕೊ ಹೊರಟೋಗೋನೆ ಸರ್. ಕುಡಿಯೋಕೆ ಮಾಡಿರೋದು ಸರ್ ಎಲ್ಲನೂ. ಈಗ ನೈಟು ನಮ್ಮ ಮಗಳ ಕೊಲೆ ಮಾಡಿಬಿಡುತ್ತೆ, ಉಂಗ್ರನು ಕಾಲು ಉಂಗ್ರ ಎಲ್ಲನೂ ಕಿತ್ಕೊಂಡು ಹೊರಟೋಗೋನೆ. ಹೌದು ಶಿಕ್ಷೆ ಆಗಬೇಕು ಸರ್. ಸಿದ್ರಾಜಮ್ಮ ಅಂತ.